ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು, ರಾಜ್ಯ ಸರ್ಕಾರ ನಡೆಸುವಂತಹ, ಕೇಂದ್ರ ಸರ್ಕಾರ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ TET, ಶಿಕ್ಷಕರ ನೇಮಕಾತಿ, SDA, FDA, KPSC, KEA, UPSC, SS, IBPS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳ ಮಾದರಿಯ ಪ್ರಶ್ನೆಗಳನ್ನು ಬಹು ಆಯ್ಕೆಯ ರೀತಿಯಲ್ಲಿ ಕೇಳಲಾಗುತ್ತದೆ. ಪ್ರಚಲಿತ ಘಟನೆಗಳು ಬಹಳಷ್ಟು ವಿಸ್ತಾರವಾದಂತಹ ಒಂದು ಪಠ್ಯಕ್ರಮವಾಗಿದ್ದು, ಈ ಒಂದು ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂತಹ ಅಭ್ಯರ್ಥಿಗಳು ದೈನಂದಿನ ಪತ್ರಿಕೆಗಳನ್ನು ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಅದರಲ್ಲಿ ಬರ್ತಕ್ಕಂತಹ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ, ಕೈಗೊಂಡಂತಹ ನಿರ್ಣಯ, ರೂಪಿಸಿಕೊಂಡಂತಹ ಕಾನೂನುಗಳು, ದಾಖಲೆಗಳು ಇವೆಲ್ಲವೂ ಪ್ರಚಲಿತ ಘಟನೆಗಳ ಪ್ರಶ್ನಾವಳಿಗಳು ಆಗಿರುತ್ತವೆ. ಇಂತಹ ಪ್ರಶ್ನಾವಳಿಗಳು ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಅತ್ಯಂತ ಸವಾಲಿನ ಪ್ರಶ್ನೆಗಳು ಆಗಿರುತ್ತವೆ. ಈ ಒಂದು ನಿಟ್ಟಿನಲ್ಲಿ ತಮಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತಹ ಹಲವಾರು ಎದುರಾಗುವಂತಹ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಪ್ರಯತ್ನವನ್ನು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ತಮ್ಮ ಎದುರಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಉತ್ತರವನ್ನು ತಿಳಿಸ್ತಾ ಇದ್ದೀನಿ. ಇದು ಏಕೆ, ಹೇಗೆ ಎಂಬ ವಿಸ್ತೃತವಾದ ವರದಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಈ ಒಂದು ನಿಟ್ಟಿನಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಪ್ರಶ್ನೆಯನ್ನು ನೋಡಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಬನ್ನಿ, ಪ್ರಚಲಿತ ಘಟನೆಗಳ ಪ್ರಶ್ನಾವಳಿ. ಪ್ರಸ್ತುತ ಚಾಲ್ತಿಯಲ್ಲಿರುವ ಬೆಲೆಗಳಲ್ಲಿ GDPಯ ಮೌಲ್ಯವನ್ನು ಹೀಗೆ ಕರೆಯಲಾಗುತ್ತದೆ: A. ನಾಮಮಾತ್ರ GDP, B. ಪ್ರಸ್ತುತ GDP, C. ದೇಶೀಯ GDP, D. ನಿಜವಾದ GDP. ಇದಕ್ಕೆ ಸರಿಯಾದ ಉತ್ತರವನ್ನು ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಹೇಗೆ ಗುರುತಿಸಿಕೊಳ್ಳಬೇಕು? ಮೊದಲು GDP ಅಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕು. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೇಸಿ ಅದನ್ನು ಕರೆಯಲಾಗುತ್ತಿದ್ದು, ಈ ಒಂದು ಪ್ರಚಲಿತ ಘಟನೆಗಳ ಅರ್ಥಶಾಸ್ತ್ರದ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆಗೆ ಚಾಲ್ತಿಯಲ್ಲಿರುವ ಬೆಲೆಗಳಲ್ಲಿ GDPಯ ಮೌಲ್ಯವನ್ನು ಹೀಗೆ ಕರೆಯಲಾಗುತ್ತದೆ ಅನ್ನುವುದನ್ನು ಇಲ್ಲಿ A ಅನ್ನುವುದನ್ನು ನಾವು ಗುರುತಿಸ್ತಾ ಇದ್ದೀವಿ. ನಾಮಮಾತ್ರ GDP ಎಂದು ಕರೆಯಲಾಗುತ್ತದೆ. ಇದಕ್ಕೆ ಆಳವಾದಂತಹ ಉತ್ತರವನ್ನು ನೋಡುತ್ತಾ ಹೋದಾಗ ಅಥವಾ ವಿವರಣೆಯನ್ನು ನೋಡುತ್ತಾ ಹೋದಾಗ, ನಾಮಮಾತ್ರ GDP ಎಂದರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಮಾರುಕಟ್ಟೆಗಳ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನದ GDP ಮೌಲ್ಯವಾಗಿದ್ದು, ಇದು ಉತ್ಪಾದನೆಯಾದ ಸರಕುಗಳ, ಸೇವೆಗಳ ಪ್ರಮಾಣದಲ್ಲಿನ ಬದಲಾವಣೆಗಳು ಮತ್ತು ಅವುಗಳ ಬೆಲೆಗಳಲ್ಲಿನ ಬದಲಾವಣೆಗಳು ಇವುಗಳನ್ನು ನಿರ್ಧರಿಸಿ, ಅರ್ಥಾತ್ ಹಣದುಬ್ಬರ ಮತ್ತು ಹಣದುಬ್ಬರದ ಏರಿಳಿತವನ್ನು ಗುರುತಿಸಿ ನಾಮಮಾತ್ರ GDP ಎಂದು ಕರೆಯಲಾಗುತ್ತದೆ. ಇತರ B ಮತ್ತು C ಮತ್ತು D ಉತ್ತರಗಳನ್ನು ಅವಲೋಕನ ಮಾಡುತ್ತಾ ಹೋದಾಗ ಮೇಲಿನ ಪ್ರಶ್ನೆಗೆ ಅವುಗಳು ಸರಿಯಾದಂತಹ ಆಯ್ಕೆ ಅಲ್ಲ ಅನ್ನುವುದು ನಮಗೆ ಇವುಗಳ ಮೂಲಕವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಬೆಲೆಗಳಲ್ಲಿ GDPಯ ಮೌಲ್ಯವನ್ನು ಹೀಗೆ ಕರೆಯಲಾಗುತ್ತದೆ ಎನ್ನುವುದನ್ನು ಅರ್ಥಶಾಸ್ತ್ರಜ್ಞರು, ಆರ್ಥಿಕ ತಜ್ಞರು ಈ ಒಂದು ಉತ್ತರವನ್ನು ಗುರುತಿಸಿದ್ದಾರೆ. ಈ ಒಂದು ಮಾಹಿತಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿತ್ತು. ಹೀಗೆ ಪ್ರಚಲಿತ ಘಟನೆಗಳ ಪ್ರಶ್ನಾವಳಿಗಳನ್ನು ತಮಗೆ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ, ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಎಲ್ಲರಿಗೂ ಧನ್ಯವಾದಗಳು.